ಕೆಪಿಸಿಸಿ ಅಧ್ಯಕ್ಷರ ನೇಮಕ ಕುರಿತು ನಡೀತಾ ಇರುವ ಲಾಬಿ ಮಧ್ಯೆ ಹಾಲಿ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ಗೆ ಕಾಂಗ್ರೆಸ್ ಹೈಕಮಾಂಡ್ ದಿಢೀರ್ ಅಂತ ಬುಲಾವ್ ಕೊಟ್ಟಿದೆ. ವಿಚಾರ ತಿಳಿತಾ ಇದ್ದಂತೆ ನಿನ್ನೆ ರಾತ್ರಿಯೇ ಪರಮೇಶ್ವರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ಇವತ್ತು ಹೈಕಮಾಂಡ್ ಜೊತೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆಯ ಹೆಸರು ಕೂಡ ಕೇಳಿಬರ್ತಾ ಇದ್ದು ಇವರಿಗೆ ಪಟ್ಟವನ್ನ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆಯಂತೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ನೇಮಕಕ್ಕೂ ಕೂಡ ಒಂದಷ್ಟು ಗೊಂದಲಗಳು ಇದೆ. ಲೋಕಸಭೆಯ ವಿರೋಧ ಪಕ್ಷಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಗುರುತಿಸಿಕೊಂಡಿರುವ ಇವರು ರಾಷ್ಟ್ರ ರಾಜಕಾರಣವನ್ನ ಬಿಟ್ಟು ರಾಜ್ಯಕ್ಕೆ ವಾಪಸ್ ಆಗ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಕಾಂಗ್ರೆಸ್ನಲ್ಲಿ ಅತ್ಯಂತ ಸಂಚಲನ ಮೂಡಿಸಿರ್ತಕ್ಕಂಥ ವಿಚಾರ ಅಂತಾನೆ ಹೇಳ್ಬೋದು. ಡಾಕ್ಟರ್ ಪರಮೇಶ್ವರ್ಗೆ ಇದ್ದಕ್ಕಿದ್ದ ಹಾಗೇನೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಏನು ಕೆಪಿಸಿಸಿ ಅಧ್ಯಕ್ಷರ ನೇಮಕ ಕುರಿತು ಅದನ್ನ ಚೇಂಜ್ ಮಾಡಬೇಕಾ ಅಥವಾ ಪರಮೇಶ್ವರ್ ಅವರನ್ನೇ ಮುಂದುವರಿಸಬೇಕಾ ಅನ್ನುವಂತ ಮಾತುಕತೆಗಳು ಜೋರಾಗಿ ನಡೀತಾ ಇದೆ. ಅದರ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಆದ್ರೆ ಇವರು ಲೋಕಸಭೆಯಲ್ಲಿ ಯಾವುದೇ ವಿಚಾರಗಳು ಬಂದರೂ ಕೂಡ ಅತ್ಯಂತ ಇಂಟ್ರೆಸ್ಟ್ ಇಂದ ಪಾಲ್ಗೊಳ್ತಕ್ಕಂಥವ್ರು, ಯಾವುದೇ ಆಕ್ಟಿವಿಟೀಸ್ ಇದ್ರೂ ಕೂಡ ಅಲ್ಲಿ ಇವರು ತಮ್ಮನ್ನ ತಾವು ಗುರುತಿಸಿಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಇವರು ರಾಷ್ಟ್ರ ರಾಜಕಾರಣವನ್ನ ಬಿಟ್ಟು ರಾಜ್ಯಕ್ಕೆ ವಾಪಸ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಒಂದ್ ಕಡೆ ಇದೆ. ಇವತ್ತು ಯಾರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಮುಂದುವರಿಸ್ತಾರಾ ಜಿ ಪರಮೇಶ್ವರ್ ಅಥವಾ ಅದನ್ನ ಮತ್ತೊಬ್ಬರಿಗೆ ಹಸ್ತಾಂತರಿಸುತ್ತಾರಾ ಅನ್ನುವಂತ ಬಗ್ಗೆ ಚರ್ಚೆ ನಡೆಯುತ್ತೆ.